ಯೋಚಿಸಿ, ನಿಮ್ಮ ತಂದೆ ಒಬ್ಬ ಬಿಲಿಯನೇರ್. ಅವ್ರ ಬಳಿ ಇರೋದು ಒಂದು ಬೃಹತ್ ಬಿಸ್ನೆಸ್ ಎಂಪೈರ್. ಮೈನಿಂಗ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ ಎಲ್ಲವೂ ಇದೆ. ಆ ಎಂಪೈರ್ ಯಾರಿಗೆ ಸಿಗಬೇಕು? ನಿಮ್ಮ ಅಣ್ಣನಿಗೋ ಅಥವಾ ನಿಮಗೋ? ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಿಮ್ಮ ಅಣ್ಣಂದಿರು ಆ ಚೇರ್ಗಾಗಿ ಒಬ್ಬರನ್ನೊಬ್ಬರು ಸ್ಯಾಬುಟಾಜ್ ಮಾಡ್ತಾ ಇದ್ದಾರೆ. ಒಬ್ಬ ಅಣ್ಣ ಲೋನ್ ತೆಗೆದುಕೊಂಡಿದ್ದಾನೆ. ಅದನ್ನು ತೀರಿಸ್ಲಿಕ್ಕಾಗದೆ ಕಂಪನಿயின் ಸೀಕ್ರೆಟ್ಸ್ನೇ ಮಾರಿಬಿಟ್ಟಿದ್ದಾನೆ. ಇನ್ನೊಬ್ಬ ಅಣ್ಣ ಮನೆಯಲ್ಲಿ ಒಬ್ಬ ಹೆಂಡತಿ ಇದ್ರೂ ಬೇರೆ ಕಡೆ ಅಫೇರ್ ನಡೆಸ್ತಾ ಇದ್ದಾನೆ. ಮತ್ತು ನೀವು ಮನೆ ಬಿಟ್ಟು ಹೊರಟು ಹೋಗಿ ನಿಮ್ಮದೇ ಸ್ಟಾರ್ಟ್ಅಪ್ ಶುರು ಮಾಡಿದ್ದೀರಾ. ಯಾಕಂದ್ರೆ ನಿಮ್ಮ ತಂದೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು. ಆದರೆ ಈಗ ಆ ತಂದೆಗೆ ಕ್ಯಾನ್ಸರ್. ಅವರು ಸಾಯ್ತಾ ಇದ್ದಾರೆ ಮತ್ತು ಅವರು ಎಲ್ಲರನ್ನ ಬಿಟ್ಟು ನಿಮ್ಮನ್ನ ಚೇರ್ಮ್ಯಾನ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಈಗ ಏನಾಗ್ತದೆ ಗೊತ್ತಾ? ಇದು ಬರೀ ಒಂದು ಮೂವಿ ಸ್ಟೋರಿ ಅಲ್ಲ. ಇದರಲ್ಲಿ ನಮ್ಮ ಜೀವನಕ್ಕೆ ಅಗತ್ಯ ಆದ ಕೆಲವು ತುಂಬಾ ಪವರ್ಫುಲ್ ಬಿಸ್ನೆಸ್ ಮತ್ತು ಮನಿ ಲೆಸನ್ಸ್ ಅಡಗಿ ಕೂತಿವೆ. ಇವತ್ತು ನಾವು ಆ ಲೆಸನ್ಸ್ ಅನ್ನ ಡಿಕೋಡ್ ಮಾಡ್ತೇವೆ. ನಮಸ್ಕಾರ ಗೆಳೆಯರೆ. 2023ರಲ್ಲಿ ಪೊಂಗಲ್ ದಿನ ರಿಲೀಸ್ ಆದ ಒಂದು ಬಹಳ ಮುಖ್ಯ ತಮಿಳ್ ಫಿಲ್ಮ್ ಇದೆ. ಅದೇ ವರಿಸು. ತಲಪತಿ ವಿಜಯ್ ನಟಿಸಿದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 290 ಕೋಟಿ ರೂಪಾಯಿ ಗಳಿಸಿತು. ಆದರೆ ಜನ ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ಗೆ ನೋಡಿದ್ರು. ಆದರೆ ಯಾರೂ ಒಂದು ಕೆಲಸ ಮಾಡಲಿಲ್ಲ. ಈ ಮೂವಿನ ಒಳಗೆ ಇರುವ ಬಿಸ್ನೆಸ್ ಲೆಸನ್ಸ್ ಅನ್ನ ಹೊರತೆಗಿಲಿಲ್ಲ. ಇವತ್ತು ನಾನು ಅದನ್ನೇ ಮಾಡ್ತೇನೆ. ಈ ಚಿತ್ರದ ಕಥೆ ಏನು? ರಾಜೇಂದ್ರನ್ ಪಳನಿಸಾಮಿ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಇದ್ದಾನೆ. ಅವನ ಬಳಿ ಮೈನಿಂಗ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ ಮುಂತಾದ ಹಲವಾರು ಬಿಸ್ನೆಸ್ಗಳಿವೆ. ಅವನಿಗೆ 3 ಮಕ್ಕಳು. ಹಿರಿಯ ಮಗ್ ಜೈ, ಮಧ್ಯದ ಮಗ್ ಅಜಯ್ ಮತ್ತು ಕಿರಿಯ ಮಗ್ ವಿಜಯ್. ಆದರೆ ವಿಜಯ್ ಅಂದ್ರೆ ಬೇರೆ ತರ ಇದ್ದ. ಅವನು ತಂದೆಯ ಬಳಿ ಆರ್ಗ್ಯೂ ಮಾಡ್ತಿದ್ದ. ತಂದೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಧೈರ್ಯದಿಂದ ಹೇಳ್ತಿದ್ದ. ಅದನ್ನ ತಂದೆ ರಾಜೇಂದ್ರನ್ ಸಹಿಸ್ಕೊಳ್ಳಿಲ್ಲ. ವಿಜಯನ್ನ ಮನೆಯಿಂದ ಹೊರಹಾಕಿದ. ಮಗನನ್ನ ಡಿಸೋನ್ ಮಾಡಿದ. 7 ವರ್ಷ ಕಳೆಯಿತು. ವಿಜಯ್ ಮನೆ ಬಿಟ್ಟು ಹೊರಗೆ ಹೋಗಿ ತನ್ನದೇ ಮ್ಯಾಪ್ ಮೈ ಫುಡ್ ಅಂತ ಒಂದು ಫುಡ್ ಡೆಲಿವರಿ ಸ್ಟಾರ್ಟ್ಅಪ್ ಶುರು ಮಾಡಿದ. ಅದು ಯೂನಿಕಾರ್ನ್ ಆಯಿತು. ಅಂದ್ರೆ 250 ಕರೋಡು ರೂಪಾಯಿ ಇನ್ವೆಸ್ಟ್ಮೆಂಟ್ ಸಿಕ್ಕಿತು. ತಂದೆ ನಿರಾಕರಿಸಿದ ಮಗ ತನ್ನದೇ ದಾರಿಯಲ್ಲಿ ಮೇಲೆ ಬಂದ. ಆದರೆ ಆ ಕಡೆ ಮನೆಯಲ್ಲಿ ತಂದೆ ರಾಜೇಂದ್ರನ್ಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್. ಕೆಲವೇ ತಿಂಗಳು ಆಯಸ್ಸು. ಅವನ ಹಿರಿಯ ಮಕ್ಕಳಿಬ್ಬರು ಮನೆ ಹಾಳು ಮಾಡ್ತಿದ್ದಾರೆ. ಆಗ ತಂದೆ ನಿರ್ಧಾರ ತೆಗೆದುಕೊಂಡ. ಕಿರಿಯ ಮಗನನ್ನ ಚೇರ್ಮನ್ ಮಾಡಬೇಕು. ಇದು ಬರೀ ಕತೆ ಅಲ್ಲ. ಇದರಲ್ಲಿ 6 ಬಹಳ ಮುಖ್ಯ ಬಿಸ್ನೆಸ್ ಮತ್ತು ಮನಿದ ಲೆಸನ್ಸ್ ಅಡಗಿ ಕೂತಿವೆ. ಒಂದೊಂದಾಗಿ ತೆಗೆದು ನೋಡೋಣ. ಆದರೆ ಒಂದು ಎಚ್ಚರಿಕೆ, ಈ ವಿಡಿಯೋ ಮಧ್ಯದಲ್ಲಿ ಒಂದು ಬಹಳ ಅಪಾಯಕಾರಿ ಸೀನ್ ಬರ್ತದೆ. ಅದು ತಪ್ಪಾ ಅಥವಾ ಸರಿಯಾ ಅದನ್ನ ನೀವೇ ಜಡ್ಜ್ ಮಾಡಬೇಕು. ರೆಡಿಯಾ? ಏನಾಯ್ತು ಸ್ಕ್ರೀನ್ನಲ್ಲಿ? ಚಿತ್ರ ಶುರುವಾಗುವಾಗ ನಾವು ನೋಡ್ತೇವೆ, ವಿಜಯ್ ರಾಜೇಂದ್ರನ್ ತಂದೆ ಮನೆ ಬಿಟ್ಟು ತನ್ನದೇ ಆದ ಜಗತ್ತಿನಲ್ಲಿ ಬಾಳ್ತಾ ಇದ್ದಾನೆ. ಅವನ ಬಳಿ ದೊಡ್ಡ ಹಣ ಇಲ್ಲ, ತಂದೆಯ ಬೆಂಬಲ ಇಲ್ಲ. ಆದರೆ ಅವನು ಒಂದು ಫುಡ್ ಸ್ಟಾರ್ಟ್ಅಪ್ ಕಟ್ಟಿದ. ಅದು 7 ವರ್ಷದಲ್ಲಿ 250 ಕರೋಡ್ ಮೌಲ್ಯದ ಯೂನಿಕಾರ್ನ್ ಆಯಿತು. ಆ ಸಮಯದಲ್ಲಿ ಅವನ ಅಣ್ಣಂದಿರು ತಂದೆಯ ಕೆಳಗೆ ಕೂತು ತಂದೆಯ ಹಣ ಪ್ರಭಾವ ಬಳಸಿಕೊಂಡು ಕೆಲಸ ಮಾಡ್ತಿದ್ರು. ಆದರೆ ತಂದೆ ಸತ್ತ ಮೇಲೆ ಅವ್ರ ಬಳಿ ಏನೂ ಇರಲ್ಲ. ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ ಇಲ್ಲಿ ನಾವು ಕಾಣ್ತೇವೆ 2 ಬೇರೆ ಬೇರೆ ವೆಲ್ತ್ ಬಿಲ್ಡಿಂಗ್ ಮೈಂಡ್ಸೆಟ್ಸ್. ಮೊದಲನೆಯದು ಇನ್ಹೆರಿಟೆಡ್ ಪವರ್ನ ಮೇಲೆ ಡಿಪೆಂಡ್ ಆಗುವ ಮೈಂಡ್ಸೆಟ್. ಇದು ಅಣ್ಣಂದಿರ ರೀತಿ. ತಂದೆ ಇದ್ದಾನೆ, ಅವನ್ ಕಂಪನಿ ಇದೆ, ಅವನ್ ರಿಸೋರ್ಸಸ್ ಇವೆ, ಅದ್ರ ಮೇಲೆ ನಮ್ಮ ಫ್ಯೂಚರ್ ಕಟ್ಕೊಳ್ತೇವೆ ಅಂತ ಆಲೋಚಿಸ್ತಾರೆ. ಎರಡನೇದು ಝೀರೋ ಇಂದ ಮೇಲೆ ಬರುವ ಮೈಂಡ್ಸೆಟ್. ಇದು ವಿಜಯ್ನ ರೀತಿ. ಯಾವ ಬ್ಯಾಕಪ್ ಇಲ್ಲ, ಯಾವ ಸೇಫ್ಟಿ ನೆಟ್ ಇಲ್ಲ, ಆದ್ರೂ ನನ್ನ ಐಡಿಯಾ ಇದೆ, ನನ್ನ ಶ್ರಮ ಇದೆ, ನನ್ನ ವಿಷನ್ ಇದೆ ಅಂತ ಮುಂದೆ ಹೋದ. ಯೋಚಿಸಿ, ರಿಯಲ್ ವರ್ಲ್ಡ್ನಲ್ಲಿ ಕೂಡ ಇದು ಎಷ್ಟು ಸತ್ಯ. ಎಷ್ಟೋ ಜನ ತಂದೆ ಕೊಟ್ಟ ಬಿಸ್ನೆಸ್ ಅನ್ನ ಮೊದಲ ಜನರೇಷನ್ನಲ್ಲೇ ಹಾಳು ಮಾಡ್ತಾರೆ. ಯಾಕಂದ್ರೆ ಅವರು ಆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಲಿಲ್ಲ, ಅವರು ಇನ್ಹೆರಿಟ್ ಮಾಡಿದ್ರು. ಯಾರು ತನ್ನ ಸ್ವಂತ ಶ್ರಮದಿಂದ ಏನಾದ್ರೂ ಬಿಲ್ಡ್ ಮಾಡ್ತಾರೋ ಅವರಿಗೆ ಅದನ್ನ ಪ್ರೊಟೆಕ್ಟ್ ಮಾಡೋ ಕೌಶಲ್ಯ ಸ್ವಾಭಾವಿಕವಾಗಿ ಬರ್ತದೆ. ಇಲಾನ್ ಮಸ್ಕ್, ಜೆಫ್ ಬೇಜೋಸ್, ನಾರಾಯಣಮೂರ್ತಿ ಇವರು ಯಾರು ಅಪ್ಪನ ಹಣ ತೆಗೆದುಕೊಂಡು ಮೇಲೆ ಬರಲಿಲ್ಲ. ಅವರು ತಮ್ಮದೇ ಐಡಿಯಾಗಳಿಂದ ಮೇಲೆ ಬಂದರು. ರಿಯಲ್ ವರ್ಲ್ಡ್ ಲೆಸನ್. ಇದನ್ನ ನೀವು ಹೇಗೆ ಯೂಸ್ ಮಾಡಬಹುದು? ಮೊದಲನೇ ಲೆಸನ್ ಇದು: ಯಾವ ಸಿಚುವೇಶನ್ನಲ್ಲಿ ಇದ್ದರೂ ನಿಮ್ಮ ಸ್ವಂತ ಶ್ರಮದಿಂದ ಏನಾದರೂ ಕಟ್ಟಿ. ಸಣ್ಣದು ಆದರೂ ಪರವಾಗಿಲ್ಲ, ಒಂದು ಫ್ರೀಲಾನ್ಸ್ ಕೆಲಸ, ಒಂದು ಯೂಟ್ಯೂಬ್ ಚಾನೆಲ್, ಒಂದು ಸ್ಮಾಲ್ ಬಿಸ್ನೆಸ್, ಏನಾದರೂ ಸರಿ. ನೀವು ನಿಮ್ಮ ಕೈಯಿಂದ ಏನಾದರೂ ಬಿಲ್ಡ್ ಮಾಡಿ.
ಯಾಕಂದ್ರೆ ಒಂದು ಸ್ವಂತ ಕೆಲಸ ಮಾಡಿದ ಅನುಭವ ಇಲ್ಲದ ವ್ಯಕ್ತಿ ಎಷ್ಟು ದೊಡ್ಡ ಕೆಲಸ ಕೊಟ್ರೂ ಅದನ್ನ ಮ್ಯಾನೇಜ್ ಮಾಡೋಕೆ ಆಗಲ್ಲ. ವಿಜಯ್ ಮನೆ ಬಿಟ್ಟ ಕಾರಣ ಅಣ್ಣಂದಿರ ಜೊತೆ ಸ್ಪರ್ಧಿಸ್ಲಿಕ್ಕಲ್ಲ, ತನ್ನ ಕೇಪಬಿಲಿಟಿಯನ್ನ ತಾನೇ ಪ್ರೂವ್ ಮಾಡ್ಕೊಳ್ಳಿಕ್ಕಾಗಿ. ಅದೇ ಮೈಂಡ್ಸೆಟ್ ನಿಮಗೂ ಬೇಕು. ಆದ್ರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಇದೆ. ವಿಜಯ್ ಸ್ಟಾರ್ಟ್ಅಪ್ ಮಾಡಿ ಯೂನಿಕಾರ್ನ್ ಆದ, ಆದ್ರೆ ಅದೇ ಸಮಯಕ್ಕೆ ಅಣ್ಣ ಅಜಯ್ ಏನ್ ಮಾಡ್ತಿದ್ದ? ಅದು ಕೇಳಿದ್ರೆ ತಲೆ ಅಜಯ್ ಅಂದ್ರೆ ಮದ್ಯದ ಮಗ. ಇವನಿಗೆ ಬಿಸ್ನೆಸ್ ಬೇಕು, ಚೇರ್ಮ್ಯಾನ್ ಬೇಕು, ಪವರ್ ಬೇಕು. ಆದ್ರೆ ಇವನ ಹತ್ರ ಒಂದೇ ಒಂದು ಸಮಸ್ಯೆ, ಡೆಟ್. ಮೊದಲು ಮುಕೇಶ್ ಅಂತ ಒಬ್ಬ ಫಿನಾನ್ಸಿಯರ್ ಬಳಿ ಅವನು ಬೃಹತ್ ಮೊತ್ತದ ಸಾಲ ತೆಗೆದುಕೊಂಡಿದ್ದ. ಆ ಸಾಲ ತೀರಿಸ್ಲಿಕ್ಕಾಗ್ಲಿಲ್ಲ. ಆಗ ಆ ಫಿನಾನ್ಸಿಯರ್ ಮುಕೇಶ್ ಅವನನ್ನ ಟ್ರ್ಯಾಪ್ ಮಾಡಿದ. ಸಾಲ ತೀರಿಸೋ ಶಕ್ತಿ ಇಲ್ಲ, ಆದ್ರೆ ಒಂದು ಕೆಲಸ ಮಾಡು, ನಿಮ್ಮ ತಂದೆಯ ಕಂಪನಿದ ಸೀಕ್ರೆಟ್ಸ್ ನನ್ನ ರೈವಲ್ ಜಯಪ್ರಕಾಶ್ ಜೆಪಿ ಬಳಿ ಕೊಡು ಅಂತ ಒತ್ತಡ ಹಾಕಿದ. ಅಜಯ್ ಒಪ್ಪಿದ. ತಂದೆಯ ಕಂಪನಿನ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್, ಯಾವ ಡೀಲ್ಸ್ ನಡೀತಿವೆ, ಯಾವ ಟೆಂಡರ್ಸ್ ಬರ್ತಿವೆ, ಯಾವ ಬಿಸ್ನೆಸ್ ಪ್ಲಾನ್ಸ್ ಇವೆ, ಎಲ್ಲವನ್ನೂ ಕಾಂಪಿಟಿಟರ್ ಜೆಪಿಗೆ ಮಾರಿದ. ಅದರ ಪರಿಣಾಮ ತಂದೆ ಒಂದು ಮಹತ್ವಾಕಾಂಕ್ಷೆಯ ಬಿಸ್ನೆಸ್ ಡೀಲ್ ಕಳ್ಕೊಂಡ. ಇಲ್ಲಿ 2 ಬಹಳ ಮುಖ್ಯ ತಂತ್ರ ಬಳಸಲಾಗಿದೆ. ಮೊದಲನೇದು, ಡೆಟ್ ಬಳಸಿ ಮನುಷ್ಯನನ್ನ ಕಂಟ್ರೋಲ್ ಮಾಡೋ ಟೆಕ್ನಿಕ್. ಇದನ್ನ ನಾವು ರಿಯಲ್ ವರ್ಲ್ಡ್ನಲ್ಲಿ ಕೂಡ ನೋಡ್ತೇವೆ. ಒಬ್ಬ ವ್ಯಕ್ತಿ ಸಾಲದ ಮೇಲೆ ಇದ್ರೆ ಅವನ ನಿರ್ಧಾರ ಸ್ವತಂತ್ರ ಆಗಿರಲ್ಲ. ಯಾರಿಗೆ ಸಾಲ ಮಾಡ್ತೀರೋ ಅವರೇ ನಿಮ್ಮ ಬಾಸ್ ಆಗ್ತಾರೆ. ಅದಕ್ಕೆ ಹೇಳ್ತಾರೆ, ಸಾಲ ಮಾಡಿ ಹಬ್ಬ ಮಾಡಬೇಡ ಅಂತ. ಇದು ಬರೀ ನಮ್ಮ ಹಳೆ ಮಾತಿಲ್ಲ, ಇದು ಫೈನಾನ್ಸ್ನ ಮೂಲ ತತ್ವ. ಎರಡನೇದು, ಕಾರ್ಪೊರೇಟ್ ಎಸ್ಪಿಯೋನಾಜ್. ಅಂದ್ರೆ ಒಂದು ಕಂಪನಿಯ ಒಳಗಿನ ಸೀಕ್ರೆಟ್ಸ್ ಅನ್ನ ಕದ್ದು ಅಥವಾ ಕೊಂಡು ಕಾಂಪಿಟೇಟರ್ಗೆ ಕೊಡುವ ಕ್ರಿಯೆ. ಇದು ಗ್ಲೋಬಲಿ ನಡೆಯುತ್ತಲೇ ಇರ್ತದೆ. ಆಪಲ್ ವಿರುದ್ಧ ಸ್ಯಾಮ್ಸಂಗ್ ಮೊಕದ್ದಮೆ ನೋಡಿ, ಊಬರ್ ಮತ್ತು ವೇಮೋ ಮೊಕದ್ದಮೆ ನೋಡಿ. ಒಂದು ಕಂಪನಿಯ ಟ್ರೇಡ್ ಸೀಕ್ರೆಟ್ಸ್ ಅನ್ನ ಕಾಂಪಿಟೇಟರ್ಗೆ ಮಾರುವ ಕ್ರಿಮಿನಲ್ ಕೇಸ್ ಆಗ್ತದೆ. ಅಜಯ್ ಚಿತ್ರದಲ್ಲಿ ಮಾಡಿದ್ದು ಇದನ್ನೇ. ಅವನ್ ಗ್ರೀಡ್ ಮತ್ತು ಡೆಟ್ ಅವನ ಲಾಯಲ್ಟಿಯನ್ನ ನಾಶ ಮಾಡಿದ. ಆದ್ರೆ ಇದರ ಒಳಗೆ ಇನ್ನೊಂದು ಪವರ್ ಮೂವ್ ಇದೆ. ಮುಕೇಶ್ ಎಷ್ಟು ಚಾಲಾಕಿಯಾಗಿ ಪ್ಲೇ ಮಾಡಿದ ನೋಡಿ. ಅವನು ಸಾಲ ಕೊಡುವಾಗಲೇ ಗೊತ್ತಿತ್ತು ಅಜಯ್ ಇದನ್ನ ತೀರ್ಸಲ್ಲ ಅಂತ. ಸಾಲ ಒಂದು ವೆಪನ್ ಆಗಿ ಬಳಸಿದ. ಅಜಯ್ ಅನ್ನ ಒಂದು ಪ್ರಾಯಣ ಮಾಡಿ ತನ್ನ ಕೈನಲ್ಲಿ ಇಟ್ಕೊಂಡ. ಈ ತಂತ್ರ ನೀಚ, ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳದ ವ್ಯಕ್ತಿ ಯಾವತ್ತಾದ್ರೂ ಇದರ ಬಲಿ ಆಗ್ತಾನೆ. ನಿಮ್ಮ ಜೀವನದಲ್ಲಿ ಒಂದು ರೂಲ್ ಫಾಲೋ ಮಾಡಿ, ಯಾರು ಯಾವ ರೀಸನ್ ಕೊಟ್ರೂ ಅನ್ನೆಸೆಸರಿ ಡೆಟ್ ತೆಗಿಬೇಡಿ. ವಿಶೇಷವಾಗಿ ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಸಾಲ ಬಹಳ ಅಪಾಯಕಾರಿ. ಇವು ನಿಮ್ಮ ಮೇಲೆ ಯಾರಿಗಾದ್ರೂ ಲೆವರೇಜ್ ಕೊಡ್ತದೆ. ಬಿಸ್ನೆಸ್ ಮಾಡಬೇಕಾದ್ರೆ ಮೊದಲು ತನ್ನ ಫೈನಾನ್ಷಿಯಲ್ ಹೆಲ್ತ್ ಸರಿ ಮಾಡ್ಕೊಳ್ಳಿ. ಮನೆ, ಮಾರ್ಗೇಜ್, ಕಾರ್ ಲೋನ್ ಇಂಥ ಪ್ರೊಡಕ್ಟಿವ್ ಡೆಟ್ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಜೀವನ ಶೈಲಿ ಖರ್ಚಿಗಾಗಿ ಸಾಲ ಮಾಡುವ ಕ್ಷಣ ನೀವು ಯಾರ್ಯಾರ್ದೋ ಕೈನಲ್ಲಿ ಸಿಕ್ಕಿಕೊಳ್ತೀರಿ. ಇದಕ್ಕೆ ಡೆಟ್ ಟ್ರ್ಯಾಪ್ ಅಣ್ಣನಿಗೆ ಹೇಳ್ತಾರೆ. ಮತ್ತು ಕಾರ್ಪೊರೇಟ್ ಬಿಟ್ರೇಯಲ್ ಬಗ್ಗೆ ಒಂದು ಮಾತಾಡಿದ್ರೆ, ಇಲ್ಲಿ ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ರು ಒಬ್ಬ ಹೆಂಡತಿ ಕಾನ್ಫಿಡೆನ್ಷಿಯಲ್ ಕಡೆ ಅಫೇರ್ಗೆ ಹೋಗಬಾರದು. ಇದು ಲೀಗಲ್ ಮಾತ್ರ ಅಲ್ಲ, ನೀವು ಮನೆ ಬಿಟ್ಟು ಹೊರಟು ಹೋಗಿ ನಿಮ್ಮ ರೆಪ್ಯುಟೇಷನ್ ಒಮ್ಮೆ ಹೋದ್ರೆ ಮರಳಿ ಬರಲ್ಲ. ಯಾಕೆ? ಆದ್ರೆ ಇನ್ನೂ ಮೇಲಿನ ಅಣ್ಣ ಜೈ ಏನ್ ಮಾಡ್ತಿದ್ದ ಗೊತ್ತಾ? ಈಗ ಏನಾಗ್ತದೆ ಇದು ಕೇಳಿದ್ರೆ ಇನ್ನೂ ಆಶ್ಚರ್ಯ. ಒಂದು ಮೂವಿ ಸ್ಟೋರಿ, ಹಿರಿಯ ಮಗ. ಇದರಲ್ಲಿ ನಮ್ಮ ಜೀವನಕ್ಕೆ ಅಗತ್ಯ ಆದ ಕೆಲವು ತುಂಬಾ ಮಗಳು ಬಿಸಿಯಾಯಿದ್ದ ಮತ್ತು ಮನಿ. ಆದ್ರೆ ವಿಜಯ್ ನಟಿಸಿದ ಜೀವನ ಬೇರೆ ರೀತಿ. ಬಾಕ್ಸ್ ಆಫೀಸ್ ನಲ್ಲಿ 290 ಕೋಟಿ ರೂಪಾಯಿಗಳ ಜೊತೆ ಸಂಬಂಧ ಇಟ್ಟು. ಆದ್ರೆ ಜನ ಸಿನಿಮಾನ ಮಗಳು ರಿಯಾನ ಸಂಪೂರ್ಣ ನೆಗ್ಲೆಕ್ಟ್ ಮಾಡ್ತಾರೆ. ಒಬ್ಬ ಬಿಸ್ನೆಸ್ ಟೈಕೂನ್ ಮನೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಅವನ ಬಳಿ ಮೈನಿಂಗ್, ಕನ್ಸ್ಟ್ರಕ್ಷನ್, ಬಿಸ್ನೆಸ್ ಕಡೆ ಗಮನ ಮುಂತಾದ ಹಲವಾರು ಬಿಸ್ನೆಸ್. ಒಟ್ಟಿನಲ್ಲಿ ಅವನಿಗೆ ಜೀವನ ಅದನ್ನ ತಂದೆ ರಾಜೇಂದ್ರನ್ ಸಹಿಸಿಕೊಳ್ಳಿಲ್ಲ. ತಂದೆಯ ಮನೆಯಿಂದ ಮುಕೇಶ್ ಮತ್ತು ಜೆಪಿ ಮಗನ ಅಣ್ಣಂದಿರ ಎಲ್ಲಾ ಸೀಕ್ರೆಟ್ಸ್ ಅನ್ನ 7 ವರ್ಷ ಫ್ಯಾಮಿಲಿ ಮುಂದೆ ಬಿಚ್ಚಿಟ್ಟು ವಿಜಯ್ ಮನೆ ಬಿಟ್ಟು ಹೊರಗೆ ಹೋಗಿ ತನ್ನದೇ ತನ್ನದೇ ದಾರಿಯಲ್ಲಿ ಬಹಳ ಸಟಲ್ ಆದ ಆದರೆ ಪವರ್ಫುಲ್ ಆದ ಲೆಸನ್ ಇದೆ. ತಂದೆ ರಾಜೇಂದ್ರನ್ಗೆ ಯಾವಾಗ್ಲೂ ಪ್ರೊಫೆಷನಲ್ ಡೌನ್ ಫಾಲ್ ಗೆ ದಾರಿ ಒಂದೊಂದಾಗಿ ತೆಗೆದು ನೋಡೋಣ. ಜೈ ತನ್ನ ಪರ್ಸನಲ್ ಜೀವನ ಸರಿ ಮಾಡ್ಕೊಳ್ಳಿಲ್ಲ. ಈ ವಿಡಿಯೋ ಮಧ್ಯದಲ್ಲಿ ಅವನ ಇಡೀ ಅಪಾಯಕಾರಿ ಮತ್ತು ಫ್ಯಾಮಿಲಿ ಮೇಲೆ ಆಯ್ತು. ಅದು ತಪ್ಪು. ನಾವು ಜಗತ್ತಿನ ಎಷ್ಟೋ ಸಕ್ಸಸ್ಫುಲ್ ಬಿಸ್ನೆಸ್ ಲೀಡರ್ಸ್ನ ಕಥೆಗಳನ್ನ ನೋಡ್ತೇವೆ. ಅವರ ಡೌನ್ ಫಾಲ್ ಯಾವಾಗ ಶುರು ಆಗ್ತದೆ, ಆದ್ರೆ ಅವನು ಮನೆ ಸ್ಟಾರ್ಟ್ಅಪ್ ಕಟ್ಟಿದ. ಅದ್ರ ಜೊತೆ ಜೈನ ಇನ್ನೊಂದು ತಪ್ಪು ಏನಂದ್ರೆ ಅವನು ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡಿ 2 ಬೇರೆ ಬೇರೆ ಪರಿಣಾಮ ಏನಾಯ್ತು. ಮಗಳು ರಿಯಾಲ್ನೆ ಮನೆ ಬಿಟ್ಟು ಇನ್ಹೆರಿಟೆಡ್ ಪವರ್ ನ ಮೇಲೆ ಡಿಪೆಂಡ್ ಆಗುವ ಹ್ಯೂಮನ್ ಟ್ರಾಫಿಕರ್ಸ್ ಕೈಗೆ ಬಿದ್ದರು. ಯಾವ ಸೇಫ್ಟಿ ನಡೆಸಿದ್ದು ಆದ್ರೂ ನನ್ನ ಐಡಿಯಾ ನೋಡಿದ ಮೇಲೆ ನನ್ನ ವಿಷನ್ ಇದೆ. ಇಲ್ಲಿ ಇನ್ನೊಂದು ಮುಖ್ಯ ಪವರ್ ಯೋಚಿಸಿ. ರಿಯಲ್ ವರ್ಲ್ಡ್ ನಲ್ಲಿ ಕೂಡ ಮಕ್ಕಳ ಮೇಲೆ ಗಮನ ಕಡಿಮೆ ಮಾಡಿ ಬಿಸ್ನೆಸ್ ಗಾಗಿ ಓಡಾಡುವ ಜನ ಕಡೆಗೆ ಕೌಶಲ್ಯ ಎರಡನ್ನೂ ಸ್ವಾಭಾವಿಕವಾಗಿ ಬರ್ತದೆ.
ವಾರ್ಡನ್ ಬಫೆಟ್ ಇಲಾನ್ ಒಮ್ಮೆ ಮಸ್ಕ್, ಹೇಳಿದ ಒಂದು ಜೆಫ್ ಮಾತು, ಬೆಜೋಸ್, ತನ್ನ ನಾರಾಯಣ ಬದುಕಿನ ಮೂರ್ತಿ. ಒಂದು ದೊಡ್ಡ ಇವ್ರು ರಿಗ್ರೆಟ್ ಯಾರು ಅಂದ್ರೆ ಅಂತ ಶ್ರಮದಿಂದ ಮಕ್ಕಳ ಜೊತೆ ಏನಾದ್ರೂ ಸಾಕಷ್ಟು ಸಮಯ ಸಣ್ಣದು ಆದ್ರೂ ಪರವಾಗಿಲ್ಲ, ಬಿಸ್ನೆಸ್ ಒಂದು ಮಾಡಬೇಕು, freelance ಕೆಲಸ, ಹಣ ಗಳಿಸಬೇಕು, ಒಂದು YouTube ಆದ್ರೆ channel, ಮನೆ ಹಾಳ ಒಂದು ಮಾಡ್ಕೊಂಡ್ರೆ small business, ಏನಾದ್ರೂ ಎಲ್ಲ ಸಾಧನೆ ಸರಿ. ಬೂದಿ. ನಿಮ್ಮ ನಿಮ್ಮ personal ಕೈಯಿಂದ ಜೀವನ ಮತ್ತು ಅದೇ professional mindset ಜೀವನ ನಿಮಗೂ ಇವೆರಡು ಒಂದಕ್ಕೊಂದು ಸಂಬಂಧ ಇಲ್ಲಿ ಒಂದು ಇಲ್ಲ ಮುಖ್ಯ ಅಂತ ಪ್ರಶ್ನೆ ನಂಬೇಡಿ. ಇದೆ. ನೀವು ವಿಜಯ್ ಮನೆಯಲ್ಲಿ startup ಮಾಡಿ ಅನ್ಸ್ಟೇಬಲ್ unicorn ಆದ. ನಿಮ್ಮ ಆದ್ರೆ ಬಿಸ್ನೆಸ್ ಅದೇ ಡಿಸಿಷನ್ಸ್ ಸಮಯಕ್ಕೆ ಅನ್ಸ್ಟೇಬಲ್ ಅಣ್ಣ ಅಜಯ್ ಏನ್ ಮಾಡ್ತಿದ್ದ? ಇದಕ್ಕೊಂದು simple ಅದು formula. ಕೇಳಿದ್ರೆ ಪ್ರತಿದಿನ ಆ ಕನಿಷ್ಠ ಒಂದು ಗಂಟೆ ಮನೆಯ ಜನರಿಗೆ ಕ್ವಾಲಿಟಿ ಮುಖೇಶ್ ಅವನನ್ನ ಫೋನ್ ಇಲ್ಲದೆ ಲ್ಯಾಪ್ಟಾಪ್ ಸಾಲ ತೀರಿಸೋ ಶಕ್ತಿ ಇಲ್ಲ, ನಿಮ್ಮ ಬಿಸ್ನೆಸ್ ಅನ್ನ ಹಾಳು ಮಾಡಲ್ಲ. ನಿಮ್ಮ ತಂದೆಯ ಕಂಪನಿ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಹೆಚ್ಚಾದ ಪರಿಣಾಮ ಮತ್ತು ತಂದೆ ಒಂದು ಮಹತ್ವಾಕಾಂಕ್ಷೆಯ ಬಿಸ್ನೆಸ್ ಡೀಲ್ ಕಳ್ಕೊಂಡ. ಇಲ್ಲಿ ಎರಡು ಈ ಎಲ್ಲ ಕೇಯಾಸ್ನ ಮಧ್ಯದಲ್ಲಿ ವಿಜಯ್ ಮೊದಲನೇದಾದ. ಡೆಟ್ ಆಗ ಶತ್ರುಗಳು ಹೇಗೆ ಅವನನ್ನ ಸೋಲಿಸಲು ಇದು ಬರೀ ನಮ್ಮ ಹಳೆ ಮಾತಿಲ್ಲ, ಇದು ಕೇಳಿದ್ರೆ ತಲೆ ಸುತ್ತದೆ. ಜಯ ಎರಡನೇದು ಕಾರ್ಪೊರೇಟ್ ಎಸ್ಪಿಯೋನಾಜ್. ಅಂದ್ರೆ ಒಂದು ಕಂಪನಿಯ ಒಳಗಿನ ಸೀಕ್ರೆಟ್ಸ್ ಅನ್ನ ಅವನು ರಾಜೇಂದ್ರನಲ್ಲಿ ಮಾಡಿದ್ದು ಇದನ್ನೇ. ಆದ್ರೆ ಅವನ ಗ್ರೀಡ್ ಮತ್ತು ಅವನ ಲಾಯಲ್ಟಿ ಅವನು ನೇರವಾಗಿ ಅಟ್ಯಾಕ್ ಮಾಡಿಲ್ಲ, ಆದ್ರೆ ಇದರ ಮಾಡಿದ್ದೇನೆಂದ್ರೆ ಇನ್ನೊಂದು ಮೊದಲು ಅಜಯ್ ಅನ್ನ ಸಾಲದ ಟ್ರ್ಯಾಪ್ ನಲ್ಲಿ ಹಾಕಿಸಿ ಅವರ ಮೂಲಕ ಕಂಪನಿಯ ಸೀಕ್ರೆಟ್ಸ್ ನಿಮ್ಮ ಜೀವನದಲ್ಲಿ ಒಂದು ನಂತರ ಅದೇ ಸೀಕ್ರೆಟ್ಸ್ ಬಳಸಿ ರಾಜೇಂದ್ರ ರೀಸನ್ ಕೊಟ್ಟು ಬಿಸ್ನೆಸ್ ಅನ್ನೆಸೆಸರಿ ಡೆಟ್ ಆ ಡೀಲ್ ಅವನ ಕಂಪನಿ ವಿಶೇಷವಾಗಿ ಪರ್ಸನಲ್ ವಿಜಯ್ ಚೇರ್ಮನ್ ಆದ ಜೆಪಿ ಅಣ್ಣಂದಿರಿಬ್ಬರಿಗೂ ಸಪೋರ್ಟ್ ಯಾರ್ದೋ ಕೈನಲ್ಲಿ ಸಿಕ್ಕಿಕೊಳ್ತೀರಿ. ವಿಜಯ್ ಅನ್ನ ಚೇರ್ಮನ್ಶಿಪ್ ಇಂದ ಹೊರಹಾಕಿ ಅಂತ ಹೇಳ್ತಾರೆ. ತಂದೆ ಹಾಕಿ ಹೊರಬಂದ ಮಕ್ಕಳನ್ನ ಬಳಸಿ ತನ್ನ ಗೋಲ್ ಸಾಧಿಸಿಕೊಳ್ಳೋ ಚಾಣಾಕ್ಷ ಆಟ ಆಡಿ. ಜೆಪಿನ ಆಟ ಓದಿದ್ರೆ ಅವನು ಸುನ್ಸೂನ ಆರ್ಟ್ ಆಫ್ ವಾರ್ನ ಒಂದು ತತ್ವ ಬಳಸಿದ. ಅದೇನಂದ್ರೆ ನಿನ್ನ ಶತ್ರುವಿನ ಶತ್ರುವನ್ನ ನಿನ್ನ ಮಿತ್ರ ಮಾಡ್ಕೋ. ಅಜಯ್ ಮತ್ತು ಜೈಗೆ ಯಾರ ಮೇಲೆ ಕೋಪ ಆಯ್ತು? ವಿಜಯ್ ಮೇಲೆ. ಜೆಪಿ ಅದನ್ನ ಬಳಸ್ಕೊಂಡ. ಇದು ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಬಹಳ ಸಾಮಾನ್ಯ ಆಗಿ ನಡೀತದೆ. ಒಂದು ಕಂಪನಿಯ ಒಳಗೆ ಭಿನ್ನಾಭಿಪ್ರಾಯ ಇರುವ ಇಬ್ಬರನ್ನ ಬೇರ್ಪಡಿಸಿ ಅವರಲ್ಲಿ ಒಬ್ಬನನ್ನ ತನ್ನ ಕಡೆ ತಿರುಗಿಸಿ ಇನ್ನೊಬ್ಬನ ವಿರುದ್ಧ ಬಳಸುವ ಟ್ಯಾಕ್ಟಿಕ್ ಅನ್ನ ಡಿವೈಡ್ ಅಂಡ್ ಕಾಂಕರ್ ಅಂತ ಹೇಳ್ತಾರೆ. ಇದನ್ನ ಬ್ರಿಟಿಷ್ ಭಾರತದ ಮೇಲೆ ಬಳಸಿದ್ರು. ಇದನ್ನ ಕಾರ್ಪೊರೇಷನ್ಸ್ ಈಗಲೂ ಬಳಸ್ತಾರೆ. ಆದ್ರೆ ವಿಜಯ್ ಹೇಗೆ ಇದನ್ನ ಕೌಂಟರ್ ಮಾಡಿದ? ಅವನು ಪ್ಯಾನಿಕ್ ಆಗ್ಲಿಲ್ಲ. ಅವನು ಮೊದಲು ಕಂಪನಿಯನ್ನ ಸ್ಟೇಬಿಲೈಸ್ ಮಾಡಿದ. ತಂದೆಯ ಹಳೆ ಎಂಪ್ಲಾಯೀಸ್ ಜೊತೆ ಮಾತಾಡಿದ, ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟ, ಬಿಸ್ನೆಸ್ ನ ಒಂದೊಂದಾಗಿ ಸರಿ ಮಾಡ್ದ ಮತ್ತು ಅಣ್ಣಂದಿರ ಜೊತೆ ಕೂಡ ಒಂದು ಮುಖ್ಯ ಕೆಲಸ ಮಾಡಿದ. ಅವರನ್ನ ಶತ್ರು ಅಂತ ನೋಡ್ಲಿಲ್ಲ, ಅವರ ತಪ್ಪನ್ನ ಅರ್ಥ ಮಾಡ್ಕೊಂಡ, ಅವರನ್ನ ಮರಳಿ ಮನೆಗೆ ತಂದ. ಇದೇ ಒಂದು ಬಹಳ ಮುಖ್ಯ ಲೀಡರ್ಶಿಪ್ ಲೆಸನ್. ಯಾರ್ಯಾದ್ರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಅವ್ರ ಮೇಲೆ ಪ್ರತಿ ಆಕ್ರಮಣ ಮಾಡಬೇಡಿ. ಮೊದಲು ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವರ ಮೋಟಿವೇಶನ್ ಏನು, ಅವ್ರ ವೀಕ್ನೆಸ್ ಏನು, ಅದನ್ನ ಗೊತ್ತಾದ ಮೇಲೆ ನಿಮ್ಮ ಸ್ಟ್ರಾಟಜಿ ಬೇರೆ ಆಗ್ತದೆ. ನೇರ್ ಫೈಟ್ ಯಾವಾಗಲೂ ಕಾಸ್ಟ್ಲಿ, ಸ್ಮಾರ್ಟ್ ಪ್ಲೇ ಯಾವಾಗಲೂ ಪ್ರಾಫಿಟಬಲ್. ಬಿಸ್ನೆಸ್ನಲ್ಲಿ ಇದು ಒಂದು ಗೋಲ್ಡನ್ ರೂಲ್. ಮತ್ತು ಒಂದು ಮಾತು, ಯಾರ ವೀಕ್ನೆಸ್ ಅನ್ನ ಬಳಸ್ಕೊಳ್ಳೋ ಮೊದಲು ಒಂದು ಸಾರಿ ಕೇಳ್ಕೊಳ್ಳಿ, ಇದರಿಂದ ನಾನು ಉರಿತೇನಾ ಅಥವಾ ಇನ್ನೂ ದೊಡ್ಡ ಶತ್ರು ಸೃಷ್ಟಿ ಮಾಡ್ಕೊಳ್ತೇನಾ? ಉತ್ತರ ಸ್ಪಷ್ಟ ಆದ್ರೆ ಮುಂದೆ ಹೋಗಿ. ಆದ್ರೆ ಚಿತ್ರದಲ್ಲಿ ಒಂದು ಸೀನ್ ಇದೆ, ಅದು ನೋಡಿದ ಮೇಲೆ ಜನ ಮಾತಾಡ್ತಾ ಇದ್ರು. ಚೇರ್ಮ್ಯಾನ್ ಆದ ವಿಜಯ್ ಹೇಗೆ ಬೋರ್ಡ್ ಮೆಂಬರ್ಸ್ ಅನ್ನ ಹ್ಯಾಂಡಲ್ ಮಾಡ್ದ ಗೊತ್ತಾ? ಅದು ಒಂದು ಕಾಂಟ್ರವರ್ಷಿಯಲ್ ಸೀನ್. ಚಿತ್ರದ ಒಂದು ಮುಖ್ಯ ಘಟ್ಟ. ವಿಜಯ್ ಚೇರ್ಮನ್ ಆಗ್ಬೇಕಾದ್ರೆ ಬೋರ್ಡ್ ಮೀಟಿಂಗ್ನಲ್ಲಿ ಮೆಂಬರ್ಸ್ನು ವೋಟ್ ಬೇಕು. ಆದ್ರೆ ಅಣ್ಣಂದಿರು ಮತ್ತು ಜೆಪಿ ಇದನ್ನ ಬ್ಲಾಕ್ ಮಾಡ್ಲಿಕ್ಕಾಗಿ ಈಗಾಗಲೇ ಬೋರ್ಡ್ ಮೆಂಬರ್ಸ್ ಅನ್ನ ತಮ್ಮ ಕಡೆ ಸೆರೆದಿದ್ದಾರೆ. ಆಗ ವಿಜಯ್ ಏನ್ ಮಾಡ್ದ? ಪ್ರತಿ ಬೋರ್ಡ್ ಮೆಂಬರ್ ಬಗ್ಗೆ ಸ್ವಲ್ಪ ಪರ್ಸನಲ್ ಇನ್ಫಾರ್ಮೇಶನ್ ಬಳಸಿ ಅವರಿಗೆ ಅರ್ಥ ಮಾಡಿಸಿ ಅವ್ರ ವೋಟ್ ತಿರುಗಿಸಿದ. ಚಿತ್ರದಲ್ಲಿ ಇದನ್ನ ಕಾಮಿಡಿಯಾಗಿ ಟ್ರೀಟ್ ಮಾಡಿದ್ದಾರೆ. ಮೆಂಬರ್ಸ್ ಕೂಡ ಕುಂಡ್ಕೊಂಡು ವೋಟ್ ಕೊಟ್ರು. ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಹೇಳ್ತದೆ, ಇದು ಸರಿಯಾ ತಪ್ಪಾ? ಒಂದ್ ಕಡೆ ನೋಡ್ಬೇಕಾದ್ರೆ ಇದು ಒಂದು ಮ್ಯಾನಿಪ್ಯುಲೇಷನ್. ಯಾರ್ ಪರ್ಸನಲ್ ಮಾಹಿತಿ ಬಳಸಿ ಅವರ ಪ್ರೊಫೆಷನಲ್ ಡಿಸಿಷನ್ ಅನ್ನ ಪ್ರಭಾವಿಸುವುದು ತಪ್ಪು. ರಿಯಲ್ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಇದು ಕಾನೂನು ಉಲ್ಲಂಘನೆ ಆಗ್ತದೆ. ಬ್ಲ್ಯಾಕ್ ಮೇಲ್ ಅಥವಾ ಕೋಯರ್ಷನ್ ಅಂದ್ರೂ ಇದೆ. ಇದಕ್ಕೆ ಸಿವಿಯರ್ ಲೀಗಲ್ ಕಾನ್ಸಿಕ್ವೆನ್ಸಸ್ ಇದೆ. ಆದ್ರೆ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಇದು ಒಂದು ತಂತ್ರ. ವಿಜಯ್ ಇಲ್ಲಿ ಒಂದು ಮುಖ್ಯ ಕೆಲಸ ಮಾಡಿದ. ಅವನು ಪ್ರತಿ ವ್ಯಕ್ತಿ ಬಗ್ಗೆ ರಿಸರ್ಚ್ ಮಾಡಿದ, ಅವರ ಮಾಹಿತಿ ಇಟ್ಕೊಂಡಿದ್ದ. ಈ ಭಾಗ ಮಾತ್ರ, ಅಂದ್ರೆ ಯಾರ ಬಗ್ಗೆ ಡೀಲ್ ನಡೀತಿದೆ ಅವ್ರ ಬಗ್ಗೆ ಡೀಪ್ ರಿಸರ್ಚ್ ಮಾಡುವ ಭಾಗ ಮಾತ್ರ ಲೀಗಲ್ ಮತ್ತು ಯೂಸ್ಫುಲ್. ಯಾವ ಉದ್ಯಮಿ ಒಂದು ಒಪ್ಪಂದ ಮಾಡ್ಕೊಳ್ಳೋ ಮೊದಲು ತನ್ನ ಪಾರ್ಟ್ನರ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾನೆ. ಅವ್ರ ವ್ಯಾಲ್ಯೂಸ್ ಏನು, ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು, ಇದನ್ನ ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ತಾರೆ. ಯಾರ ಜೊತೆ ಬಿಸ್ನೆಸ್ ಮಾಡ್ತಿದ್ರು, ಪಾರ್ಟ್ನರ್, ಇನ್ವೆಸ್ಟರ್, ಕ್ಲೈಂಟ್, ಅವರ ಬಗ್ಗೆ ಮೊದಲು ಸಂಪೂರ್ಣ ರಿಸರ್ಚ್ ಮಾಡಿ. ಲಿಂಕ್ಡ್ ಇನ್ ನೋಡಿ, ಅವರ ಪಾಸ್ಟ್ ಬಿಸ್ನೆಸ್ನ ಹಿಸ್ಟರಿ ನೋಡಿ, ಅವ್ರ ಬಗ್ಗೆ ಮಾತಾಡಿದ ಜನ ಏನ್ ಹೇಳ್ತಾರೆ ಅಂತ ಕೇಳಿ. ಆದ್ರೆ ಈ ಇನ್ಫಾರ್ಮೇಶನ್ ಅನ್ನ ಮಾತ್ರ ಒಳ್ಳೆ ಉದ್ದೇಶಕ್ಕಾಗಿ ಬಳಸಿ. ಯಾರ ದೌರ್ಬಲ್ಯ ಬಳಸಿ ಅವರನ್ನ ಒತ್ತಡದಲ್ಲಿ ಹಾಕಬೇಡಿ.
ಇದು ಕಾನೂನಿನ ಸಮಸ್ಯೆ ತಂದ್ರೆ ನಿಮ್ಮ ಇಡೀ ಬಿಸ್ನೆಸ್ ಅಪಾಯದಲ್ಲಿ ಬೀಳ್ತದೆ. ಇನ್ಫಾರ್ಮೇಶನ್ ಇಸ್ ಪವರ್, ಆದ್ರೆ ಆ ಪವರ್ ಅನ್ನ ರೆಸ್ಪಾನ್ಸಿಬಲಿ ಬಳಸಬೇಕು. ಇದು ನಿಮ್ಮ ಲಾಂಗ್ ಟರ್ಮ್ ರೆಪ್ಯುಟೇಷನ್ ಉಳಿಸ್ತದೆ. ಆದ್ರೆ ಇದೆಲ್ಲ ಬಿಟ್ಟು ಇಡೀ ಚಿತ್ರದಲ್ಲಿ ಅತ್ಯಂತ ಪವರ್ಫುಲ್ ಒಂದು ಮನಿ ಲೆಸನ್ ಇದೆ. ಅದು ಬಹಳ ಕಡಿಮೆ ಜನ ನೋಟಿಸ್ ಮಾಡಿದ್ದಾರೆ. ಅದು ಏನಂದ್ರೆ, ವಿಜಯ್ ಯಾಕೆ ತಂದೆಯ ಬಿಸ್ನೆಸ್ ಅನ್ನ ಮೊದಲು ರಿಜೆಕ್ಟ್ ಮಾಡಿದ? ಆ ಉತ್ತರ ನಿಮ್ಮ ಇಡೀ ಫೈನಾನ್ಸ್ನ ಬಗ್ಗೆ ದೃಷ್ಟಿ ಬದಲಿಸ್ತದೆ. ಚಿತ್ರದ ಮೊದಲ ಭಾಗದಲ್ಲಿ ನಮಗೆ ತಿಳಿಯುತ್ತದೆ, ವಿಜಯ್ ಮನೆ ಬಿಟ್ಟ ಕಾರಣ ಏನಾದರೂ ಇದ್ದ ಬಿಡ್ರಿ, ಅವನಿಗೆ ತಂದೆಯ ಹಣ ಬೇಡ ಆಗಿರ್ಲಿಲ್ಲ. ಅವನಿಗೆ ತಂದೆಯ ವಿಧಾನ ಇಷ್ಟ ಇರಲಿಲ್ಲ. ಹಣ ಹೇಗೆ ಗಳಿಸಬೇಕು ಅಂತ ತಂದೆ ಮತ್ತು ಮಗನ ನಡುವೆ ಫಂಡಮೆಂಟಲ್ ಆಗಿ ಭಿನ್ನಮತ ಇತ್ತು. ತಂದೆ ತನ್ನ ರೀತಿ ತಪ್ಪು ಅಂತ ಯಾರೂ ಹೇಳೋದು ಇಷ್ಟ ಇರಲಿಲ್ಲ. ವಿಜಯ್ ಹೇಳಿದ, ತಂದೆ, ನೀವು ಎಂಪ್ಲಾಯೀಸ್ ಜೊತೆ ಹೇಗೆ ನಡ್ಕೊಳ್ತೀರಿ ಅದು ಸರಿಯಿಲ್ಲ ಅಂತ. ಅಷ್ಟಕ್ಕೆ ರಾಜೇಂದ್ರನ್ ಮಗನನ್ನ ಮನೆ ಬಿಡಿಸಿದ. ಆದ್ರೆ ಯಾವಾಗ ಚೇರ್ಮ್ಯಾನ್ ಅಂತ ಕರೆದ, ವಿಜಯ್ ಮೊದಲು ರಿಫ್ಯೂಸ್ ಮಾಡಿದ. ನಂತರ ತಂದೆ ಅನಾರೋಗ್ಯ ಗೊತ್ತಾದ ಮೇಲೆ ಬಂದ. ಆದ್ರೆ ಬಂದ ಮೇಲೆ ಏನ್ ಮಾಡ್ದ? ತಂದೆಯ ಸ್ಟೈಲ್ ಫಾಲೋ ಮಾಡಲಿಲ್ಲ. ಅವನ ಸ್ವಂತ ವ್ಯಾಲ್ಯೂಸ್ ಜೊತೆ ಬಿಸ್ನೆಸ್ ಮಾಡ್ದ. ಎಂಪ್ಲಾಯೀಸ್ ಅನ್ನ ಗೌರವಿಸಿದ, ಅವರ ಸಮಸ್ಯೆ ಕೇಳ್ದ, ಅವರ ಟ್ರಸ್ಟ್ ಗಳಿಸ್ಕೊಂಡ. ಇಲ್ಲಿ ಒಂದು ಬಹಳ ಮುಖ್ಯ ಪ್ರಶ್ನೆ ಏಳ್ತದೆ, ಹಣ ಗಳಿಸಬೇಕಾದ್ರೆ ನಮ್ಮ ವ್ಯಾಲ್ಯೂಸ್ ಅನ್ನ ಬಿಡಬೇಕಾ? ಉತ್ತರ ಬೇಡ. ಬದಲಾಗಿ ಹಣ ಗಳಿಸಬೇಕಾದ್ರೆ ನಮ್ಮ ವ್ಯಾಲ್ಯೂಸ್ನ ಬಳಸಬೇಕು. ಅದಕ್ಕೆ ಯಾರು ಎಂಪ್ಲಾಯೀಸ್ ಅನ್ನ ಗೌರವಿಸ್ತಾರೋ ಅವರ ಟೀಮ್ ಬಲ ಆಗ್ತದೆ. ಯಾರ ಟೀಮ್ ಬಲ ಆಗ್ತದೋ ಅವ್ರ ಬಿಸ್ನೆಸ್ ಬೆಳೆಯುತ್ತದೆ. ಇದಕ್ಕೆ ರಿಸರ್ಚ್ ಕೂಡ ಇದೆ. ಗ್ಯಾಲಪ್ನ ಅಧ್ಯಯನ ಪ್ರಕಾರ ಯಾವ ಕಂಪನಿನಲ್ಲಿ ಎಂಪ್ಲಾಯೀಸ್ ಹ್ಯಾಪಿ ಆಗಿರ್ತಾರೋ ಅಲ್ಲಿ ಪ್ರೊಡಕ್ಟಿವಿಟಿ 21% ಹೆಚ್ಚಾಗ್ತದೆ ಮತ್ತು ಅಂತ ಕಂಪನಿದ ಪ್ರಾಫಿಟ್ ಕೂಡ ಹೆಚ್ಚಾಗ್ತದೆ. ವಿಜಯ್ ಇದನ್ನ ಇಂಟ್ಯೂಟಿವ್ಲಿ ತಿಳ್ಕೊಂಡಿದ್ದ. ಅದಕ್ಕೆ ಅವನು ತಂದೆಯ ವಿಧಾನ ಒಪ್ಪಲಿಲ್ಲ. ತಂದೆ ನೋ ಅಂದ. ಆದ್ರೆ ವಿಜಯ್ ತನ್ನ ಪ್ರಿನ್ಸಿಪಲ್ ಮೇಲೆ ನಿಂತ. 7 ವರ್ಷ ತನ್ನ ರೀತಿ ನಡೆದ ಮತ್ತು ಆ ರೀತಿ ಸರಿ ಅಂತ ಪ್ರೂವ್ ಮಾಡ್ದ. ಈ ಚಿತ್ರ ಒಂದು ಬಹಳ ಮುಖ್ಯ ಸಂದೇಶ ಕೊಡ್ತದೆ. ಹಣ ಇರೋದು ಮಾತ್ರ ಸಾಕಲ್ಲ. ನಿಮ್ಮ ಹಣ ಹೇಗೆ ಬಂತು, ಯಾವ ಬೆಲೆ ಕೊಟ್ಟು ಬಂತು, ಇದೂ ಮುಖ್ಯ. ಅಜಯ್ ಸಾಲ ಮಾಡಿ ಚೇರ್ಗಾಗಿ ಸೀಕ್ರೆಟ್ಸ್ ಮಾಡಿದ. ಅವನ್ ಮನಸ್ಸಿಗೆ ಶಾಂತಿ ಇರ್ತದ. ಜೈ ಮನೆ ಹಾಳ ಮಾಡ್ಕೊಂಡ. ಅವನ್ ಜೀವನ ಸಂತೋಷ ಇರ್ತದ. ಆದ್ರೆ ವಿಜಯ್ ಅವನ್ ಏನ್ ಕಳ್ಕೊಂಡ? ತಂದೆ, ಮನೆ. ಆದ್ರೆ ಏನ್ ಪಡ್ಕೊಂಡ? ತನ್ನ ವ್ಯಾಲ್ಯೂಸ್, ತನ್ನ ಐಡೆಂಟಿಟಿ, ತನ್ನ ಸ್ವಂತ ಸಕ್ಸೆಸ್. ಇದನ್ನ ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡಬೇಕಾದ್ರೆ ಒಂದು ಕೆಲಸ ಮಾಡಿ. ಒಂದು ಕಾಗದ ತಕೊಂಡು ಬರೀರಿ, ನನ್ನ ಲೈಫ್ನಲ್ಲಿ ಯಾವ 3 ವ್ಯಾಲ್ಯೂಸ್ ನೆಗೋಷಿಯಬಲ್ ಅಲ್ಲ, ಅಂದ್ರೆ ಯಾವ 3 ಮೌಲ್ಯ, ಯಾವ ಪ್ರಮಾಣದ ಹಣ ಬಂದ್ರೂ ಬಿಡಲ್ಲ. ಅದನ್ನ ಬರೆದ ಮೇಲೆ ನಿಮ್ಮ ಎಲ್ಲ ಬಿಸ್ನೆಸ್ ಮತ್ತು ಫೈನಾನ್ಷಿಯಲ್ ಡಿಸಿಷನ್ಸ್ ಆ ವ್ಯಾಲ್ಯೂಸ್ನ ಬೆಳಕಿನಲ್ಲಿ ತೆಗೆದುಕೊಳ್ಳಿ. ಇದು ನಿಮ್ಮ ಲಾಂಗ್ ಟರ್ಮ್ ಸಂಪತ್ತು ಮತ್ತು ಸಂತೋಷ ಇಬ್ಬರನ್ನ ಕಾಪಾಡ್ತದೆ. ಆದ್ರೆ ತಡೀರಿ, ಈ ಎಲ್ಲ ಲೆಸನ್ಸ್ನ ಒಟ್ಟಿಗೆ ತಂದ ಒಂದು ಬಹಳ ಮುಖ್ಯ ಮೂಮೆಂಟ್ ಇದೆ ಈ ಚಿತ್ರದಲ್ಲಿ. ಅದನ್ನ ಮಿಸ್ ಮಾಡ್ಕೊಂಡ್ರೆ ತುಂಬಾ ತಪ್ಪಾಗ್ತದೆ. ಚಿತ್ರದ ಮೂಲ ಸಮಸ್ಯೆ ಏನಾದ್ರೂ ಗೊತ್ತಾ? ಅದು ವಿಜಯ್ ಅಲ್ಲ, ಅಣ್ಣಂದ್ರೂ ಅಲ್ಲ. ಅದುದು ತಂದೆ ರಾಜೇಂದ್ರನ್ ಮಾಡಿದ ತಪ್ಪು. ಅವನು ದೊಡ್ಡ ಬಿಸ್ನೆಸ್ ಕಟ್ಟಿದ, ಆದ್ರೆ ಒಂದು ಕೆಲಸ ಮಾಡಲಿಲ್ಲ. ಮಕ್ಕಳನ್ನ ಮೊದಲಿನಿಂದ ಸರಿಯಾಗಿ ಗ್ರೂಮ್ ಮಾಡಲಿಲ್ಲ. ಅವರಿಗೆ ಬಿಸ್ನೆಸ್ ಅನ್ನ ತಿಳಿಸಲಿಲ್ಲ. ಅವರು ವ್ಯಾಲ್ಯೂಸ್ ಸರಿ ಮಾಡಲಿಲ್ಲ. 3 ಮಕ್ಕಳನ್ನ ಒಬ್ಬರ ವಿರುದ್ಧ ಒಬ್ಬರನ್ನ ನಿಲ್ಲಿಸಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಚೇರ್ ಕೊಡ್ತೇನೆ ಅಂತ ಒಂದು ಅನ್ಹೆಲ್ದಿ ಕಾಂಪಿಟೇಷನ್ ಮಾಡ್ದ. ಅದರ ಫಲ ಮಕ್ಕಳು ಒಂದಾಗ್ಲಿಲ್ಲ, ಭಿನ್ನವಾದ್ರು. ಒಬ್ಬ ಮಗ ಕರಪ್ಟ್ ಆದ, ಇನ್ನೊಬ್ಬ ಅಫೇರ್ ಹಿಡ್ದ, ಕಿರಿಯ ಮಗ ಮನೆ ಬಿಟ್ಟ ಮತ್ತು ಕಡೆಗೆ ಕ್ಯಾನ್ಸರ್ ಹತ್ರ ಬಂದಾಗ ಸಕ್ಸೆಷನ್ ಪ್ಲಾನ್ ಇಲ್ಲ. ಇಮರ್ಜೆನ್ಸಿಯಲ್ಲಿ ನಿರ್ಧಾರ ತೆಗಿಬೇಕಾಯ್ತು. ಅಂಥ ನಿರ್ಧಾರ ಯಾವಾಗಲೂ ಸಬ್ ಆಪ್ಟಿಮಲ್ ಆಗ್ತದೆ. ಇದು ವರಿಸು ಚಿತ್ರದ ಅತ್ಯಂತ ಮುಖ್ಯ ಬಿಸ್ನೆಸ್ ಲೆಸನ್. ನಿಮ್ಮ ಬಿಸ್ನೆಸ್ನ ಸಕ್ಸೆಷನ್ ಯಾರಿಗೆ, ಯಾವಾಗ, ಹೇಗೆ, ಇದು ಮೊದಲೇ ಗೊತ್ತಿರಬೇಕು. ಜಗತ್ತಿನ ಅತ್ಯಂತ ಯಶಸ್ವಿ ಕಂಪನೀಸ್ನ ನೋಡಿ. ಆಪಲ್ನಲ್ಲಿ ಸ್ಟೀವ್ ಜಾಬ್ಸ್ ಸಾಯೋ ಮೊದಲೇ ಟಿಮ್ ಕುಕ್ ಅನ್ನ ರೆಡಿ ಮಾಡ್ಕೊಂಡಿದ್ದ. ಮೈಕ್ರೋಸಾಫ್ಟ್ನಲ್ಲಿ ಬಿಲ್ ಗೇಟ್ಸ್ ಹೋಗ್ಬೇಕಿದ್ದಾಗ ಸತ್ಯ ನದೆಲ್ಲಾ ಅನ್ನ ತರ್ಲಿಕ್ಕಾಗಿ ಮುಂಚಿತವಾಗಿ ಪ್ಲಾನ್ ಮಾಡ್ಲಿಕ್ಕಾಯ್ತು. ಯಾಕಂದ್ರೆ ಒಂದು ಕಂಪನಿಯ ಭವಿಷ್ಯ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು. ಇದಕ್ಕೆ ಕೀ ಮ್ಯಾನ್ ರಿಸ್ಕ್ ಅಂತ ಹೇಳ್ತಾರೆ. ಯಾವ ಬಿಸ್ನೆಸ್ನಲ್ಲಿ ಒಬ್ಬ ಮಾತ್ರ ಮುಖ್ಯ ಆಗ್ಬಿಟ್ಟಿರ್ತಾನೆ, ಅವನು ಹೋದ್ರೆ ಆ ಬಿಸ್ನೆಸ್ ಕುಸಿಯುತ್ತದೆ. ಇದು ತುಂಬಾ ಅಪಾಯಕಾರಿ. ರಾಜೇಂದ್ರನ್ ಒಬ್ಬ ಶ್ರೇಷ್ಠ ಉದ್ಯಮಿಯಾಗಿದ್ದ, ಆದ್ರೆ ಒಬ್ಬ ಕಳಪೆ ಪ್ಲಾನರ್ ಆಗಿದ್ದ. ತನ್ನ ಬಿಸ್ನೆಸ್ ಅನ್ನ ಮುಂದೆ ಒಯ್ಯೋ ಸ್ಥಿತಿ ಮಕ್ಕಳಿಗೆ ಮಾಡ್ಕೊಡ್ಲಿಲ್ಲ. ನೀವೊಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ರು ಸರಿ, ಒಂದು ಬಿಗ್ ಕಂಪನಿ ನಡೆಸ್ತಿದ್ರು ಸರಿ, ಯಾವಾಗ್ಲೂ ಒಂದು ಟ್ರಾನ್ಸಿಷನ್ ಪ್ಲಾನ್ ಇರಬೇಕು. ಅಂದ್ರೆ ನೀವು ಇಲ್ದಿದ್ರೂ ಬಿಸ್ನೆಸ್ ನಡೀತದ,
ನಿಮ್ಮ ಮಕ್ಕಳು ಅಥವಾ ತಂಡ ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ತಯಾರಾಗಿದ್ದಾರಾ? ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ? ಇದು ಮಾಡದಿದ್ರೆ ನಿಮ್ಮ ಇಡೀ ಆಯುಷ್ಯದ ಕೆಲಸ ಒಂದು ತಲೆಮಾರಿನಲ್ಲಿ ಕಳೆದು ಹೋಗ್ತದೆ. ಫ್ಯಾಮಿಲಿ ಬಿಸ್ನೆಸ್ಗಳ 70% ಮೊದಲ ತಲೆಮಾರಿನಲ್ಲೇ ಮುಗಿದು ಹೋಗ್ತದೆ ಅಂತ ಅಧ್ಯಯನಗಳು ಹೇಳ್ತವೆ. ಇದಕ್ಕೆ ಮೂಲ ಕಾರಣ ಸಕ್ಸೆಷನ್ ಪ್ಲಾನಿಂಗ್ ಇಲ್ಲ. ಆದ್ರೆ ಇಡೀ ಚಿತ್ರ ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಮಹತ್ವದ ಯೋಚನೆ ಬಂತು. ಇದು ಬರೀ ಚಿತ್ರದ ಬಗ್ಗೆ ಅಲ್ಲ, ಇದು ನಮ್ಮ ಜೀವನದ ಬಗ್ಗೆ. ಗೆಳೆಯರೆ, ಈ ಇಡೀ ಚಿತ್ರ ನೋಡಿದ ಮೇಲೆ ಒಂದು ಬಹಳ ಸ್ಪಷ್ಟ ಸತ್ಯ ಗೊತ್ತಾಗ್ತದೆ. ಹಣ ಒಂದು ಟೂಲ್. ಅದನ್ನ ಹೇಗೆ ಬಳಸ್ತೀರಿ ಎಂಬುದು ನಿಮ್ಮ ಕ್ಯಾರೆಕ್ಟರ್ನ ಮೇಲೆ ಡಿಪೆಂಡ್ ಮಾಡ್ತದೆ. ರಾಜೇಂದ್ರನ್ಗೆ ಹಣ ಇತ್ತು, ಆದ್ರೆ ಫ್ಯಾಮಿಲಿ ಓಡಿಯಿತು. ಅಜಯ್ಗೆ ಪವರ್ ಬೇಕಿತ್ತು, ಆದ್ರೆ ಬಿಟ್ರೇಯಲ್ ಮಾಡ್ದ. ಜೈಗೆ ಸ್ಟೇಟಸ್ ಬೇಕಿತ್ತು, ಆದ್ರೆ ಮನೆ ಹಾಳ ಮಾಡ್ದ. ವಿಜಯ್ಗೆ ಹಣ ಬೇಕಿರಲಿಲ್ಲ, ಆದ್ರೆ ಅವನಿಗೆ ವ್ಯಾಲ್ಯೂ ಇತ್ತು ಮತ್ತು ಆ ವ್ಯಾಲ್ಯೂವೇ ಅವನ ಸಂಪತ್ತಿಗೆ ಬೇಸಾಯಿತು. ಈ ಚಿತ್ರದ ಹೆಸರು ವರಿಸು ಅಂದ್ರೆ ಹೇರ್, ಉತ್ತರಾಧಿಕಾರಿ. ಆದ್ರೆ ಈ ಹೇರ್ ಯಾರು ಎಂಬುದು ಆ ತಂದೆ ತಡತಡ ಅರ್ಥ ಮಾಡ್ಕೊಂಡ. ಒಳ್ಳೆ ಬಿಸ್ನೆಸ್ನ ಹೇರ್ ಯಾರಾಗ್ತಾರೆ? ಹೆಚ್ಚು ಜಾಣ್ಮೆ ಇರೋರ, ಹೆಚ್ಚು ಅನುಭವ ಇರೋರ ಅಲ್ಲ, ಹೆಚ್ಚು ಇಂಟೆಗ್ರಿಟಿ ಇರೋರು, ಹೆಚ್ಚು ವ್ಯಾಲ್ಯೂಸ್ ಇರೋರು. ವಿಜಯ್ ಇದ್ದ, ಅದಕ್ಕೆ ತಂದೆ ಅವನನ್ನ ಆರಿಸ್ಕೊಂಡ. ಇದನ್ನ ನಿಮ್ಮ ಜೀವನಕ್ಕೆ ತಗೊಳ್ಳಿ. ನೀವು ಯಾವ ಜಾಬ್ನಲ್ಲಿ ಇದ್ರು, ಯಾವ ಬಿಸ್ನೆಸ್ ಮಾಡ್ತಿದ್ರು, ನಿಮ್ಮ ಬಗ್ಗೆ ಯಾರಿಗಾದ್ರೂ ಈ ಮನುಷ್ಯ ಟ್ರಸ್ಟ್ ವರ್ದಿ ಅಂತ ಅನ್ಸ್ತದ? ಅದು ಅನ್ಸ್ತ ಒಂದು ದಿನ ನಿಮ್ಮ ಜೀವನ ಬದಲಾಗ್ತದೆ. ಮನುಷ್ಯ ಹಣ ಕೊಡಬಹುದು, ಆದ್ರೆ ಟ್ರಸ್ಟ್ ಕೊಡ್ಲಿಕ್ಕೆ ಯಾರಿಗಾದ್ರೂ ಸಮಯ ಹಿಡಿಯುತ್ತದೆ. ಆ ಟ್ರಸ್ಟ್ ಗಳಿಸ್ಕೊಡಿ. ಇದನ್ನ ಕೊನೆಗೆ ಬಿಟ್ಟ ಕಾರಣ ಏನಂದ್ರೆ, ಇದು ಬಹಳ ಸ್ಪೆಷಲ್ ಆದ ಒಂದು ಅಂಶ. ಚಿತ್ರದಲ್ಲಿ ವಿಜಯ್ ಮನೆ ಬಿಟ್ಟ ಮೇಲೆ ಏನ್ ಮಾಡ್ದ? ಫುಡ್ ಡೆಲಿವರಿ ಸ್ಟಾರ್ಟ್ಅಪ್ ಶುರು ಮಾಡ್ದ, ಮ್ಯಾಪ್ ಮೈ ಫುಡ್ ಅಂತ. 7 ವರ್ಷ ಕಳೆದ ಮೇಲೆ ಅದು ಯೂನಿಕಾರ್ನ್ ಆಯಿತು. ಅಂದ್ರೆ 250 crore ರೂಪಾಯಿ ವ್ಯಾಲ್ಯೂಯೇಷನ್. ಇಲ್ಲಿ 4 ಮಹತ್ವದ ಅಂಶಗಳಿವೆ. ಮೊದಲನೇದು, ಅವನು ತನಗೆ ಗೊತ್ತಿರೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ದ. ಫುಡ್ ಡೆಲಿವರಿ ಇದು ಎಲ್ಲರ ಅಗತ್ಯ. ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಜನ ಎದುರಿಸ್ತಿರೋ ಒಂದು ಸಮಸ್ಯೆ ಗುರುತಿಸಿ ಅದಕ್ಕೆ ಸೊಲ್ಯೂಷನ್ ತ. ಎರಡನೇದು, ಅವನು 7 ವರ್ಷ ಕಷ್ಟಪಟ್ಟ. ಇನ್ಸ್ಟೆಂಟ್ ಸಕ್ಸಸ್ ಇರಲಿಲ್ಲ. ಯಾವ ಸ್ಟಾರ್ಟ್ಅಪ್ ಕೂಡ ಒಂದೇ ದಿನ ಯೂನಿಕಾರ್ನ್ ಆಗಲ್ಲ, ಪೇಷನ್ಸ್ ಬೇಕು. ಮೂರನೇದು, ಅವನು ಸ್ಟಾರ್ಟ್ಅಪ್ ಮಾಡಲಿಕ್ಕೆ ತಂದೆಯ ಅನುಮತಿ ಕಾಯಲಿಲ್ಲ. ಯಾರು ಕೇಳಿದ ಮೇಲೆ ಸ್ಟಾರ್ಟ್ ಮಾಡ್ತೇನೆ ಅಂತ ಕಾಯ್ತಾರೋ ಅವರು ಯಾವತ್ತೂ ಸ್ಟಾರ್ಟ್ ಮಾಡಲ್ಲ. ನಾಲ್ಕನೇದು, ಅವನು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದಾಗ ತಂದೆ ರಿಜೆಕ್ಟ್ ಮಾಡಬಹುದಿತ್ತು, ಸಮಾಜ ನಗ್ಬಹುದಿತ್ತು, ಆದ್ರೆ ಅವನು ತನ್ನ ವಿಚಾರ ಬಿಡ್ಲಿಲ್ಲ. ಇಂದು ಝೊಮ್ಯಾಟೊ, ಸ್ವಿಗ್ಗಿ, ದನ್ಜೋ ಸ್ಟೋರೀಸ್ ನೋಡಿ ಅವರ ಕಥೆ ಕೂಡ ಇದೆ. ಶೂನ್ಯದಿಂದ ಶುರು, ರಿಜೆಕ್ಷನ್ಗಳ ಮಧ್ಯ ನಿಂತ, ಕೊನೆಗೆ $1 ಬಿಲಿಯನ್ ಆದ. ಈ ದಾರಿ ಸ್ವಲ್ಪ ನಿಧಾನ, ಆದ್ರೆ ಬಹಳ ಸಾಲಿಡ್. ಸರಿ ಗೆಳೆಯರೆ, ಇವತ್ತು ವರಿಸು ಚಿತ್ರದಿಂದ ನಾವು ಏನ್ ಕಲ್ತೇವು ಅಂತ ಒಟ್ಟಿಗೆ ನೋಡೋಣ. ಮೊದಲನೇ ಲೆಸನ್, ಇನ್ಹೆರಿಟೆಡ್ ವೆಲ್ತ್ ವರ್ಸಸ್ ಅರ್ನ್ಡ್ ವೆಲ್ತ್. ಯಾರು ತಮ್ಮ ಕೈಯಿಂದ ಏನಾದ್ರೂ ಬಿಲ್ಡ್ ಮಾಡ್ತಾರೋ ಅವರಿಗೆ ಅದನ್ನ ಕಾಪಾಡುವ ಕೌಶಲ್ಯ ಸ್ವಾಭಾವಿಕವಾಗಿ ಇರ್ತದೆ. ಬರೀ ಇನ್ಹೆರಿಟ್ ಮಾಡಿದ ಸಂಪತ್ತು ಒಂದು ತಲೆಮಾರಿನಲ್ಲಿ ಹೋಗ್ತದೆ. ಎರಡನೇ ಲೆಸನ್, ಡೆಟ್ ಇಸ್ ಕಂಟ್ರೋಲ್. ಯಾರ ಬಳಿ ಸಾಲ ಮಾಡ್ತೀರೋ ಅವ್ರ ಬಳಿ ಸ್ವಾತಂತ್ರ್ಯ ಕೊಡ್ತೀರಿ. ಪರ್ಸನಲ್ ಡೆಟ್ ಅನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಸಾಲ ಮಾಡಬೇಕಾದ್ರೆ ಪ್ರೊಡಕ್ಟಿವ್ ಆಸೆಟ್ಗಾಗಿ ಮಾಡಿ. ಮೂರನೇ ಲೆಸನ್, ಪರ್ಸನಲ್ ಕೇಯಾಸ್ ಡಿಸ್ಟ್ರಾಯ್ಸ್ ಪ್ರೊಫೆಷನಲ್ ಸಕ್ಸೆಸ್. ಮನೆ ಸರಿ ಇಲ್ದಿದ್ರೆ ಬಿಸ್ನೆಸ್ ಕೂಡ ಸರಿ ಇರಲ್ಲ. ನಿಮ್ಮ ಪರ್ಸನಲ್ ಜೀವನ ಮತ್ತು ಪ್ರೊಫೆಷನಲ್ ಜೀವನ ಒಂದಕ್ಕೊಂದು ಡೈರೆಕ್ಟ್ ಆಗಿ ಸಂಬಂಧ ಇದೆ. ನಾಲ್ಕನೇ ಲೆಸನ್, ನೋ ಯೋರ್ ಎನಿಮೀಸ್ ವೀಕ್ನೆಸ್. ಆದ್ರೆ ಅದನ್ನ ಲೀಗಲ್ ಮತ್ತು ಎಥಿಕಲ್ ಆಗಿ ಯೂಸ್ ಮಾಡಬೇಕು. ಡ್ಯೂ ಡಿಲಿಜೆನ್ಸ್ ಮಾಡಿ, ರಿಸರ್ಚ್ ಮಾಡಿ, ಆದ್ರೆ ಬ್ಲ್ಯಾಕ್ ಮೇಲ್, ಕೋವರ್ಷನ್ ಮಾಡಬೇಡಿ. ಐದನೇ ಲೆಸನ್, ವ್ಯಾಲ್ಯೂಸ್ ಬೇಸ್ಡ್ ಬಿಸ್ನೆಸ್. ನಿಮ್ಮ ವ್ಯಾಲ್ಯೂಸ್ ಬಿಟ್ಟು ಹಣ ಗಳಿಸಬೇಕಾಗಿಲ್ಲ, ಬದಲಾಗಿ ನಿಮ್ಮ ವ್ಯಾಲ್ಯೂಸ್ ಅನ್ನ ನಿಮ್ಮ ಬಿಸ್ನೆಸ್ದ ಸ್ಟ್ರೆಂತ್ ಮಾಡ್ಕೊಳ್ಳಿ. ಆರನೇ ಲೆಸನ್, ಸಕ್ಸೆಷನ್ ಪ್ಲಾನಿಂಗ್. ನಿಮ್ಮ ಬಿಸ್ನೆಸ್ನ ಮುಂದಿನ ತಲೆಮಾರಿಗೆ ಹೇಗೆ ಕೊಡಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ. ಇದು ನಿಮ್ಮ ಜೀವಿತ ಕಾಲದಲ್ಲೇ ಮಾಡಬೇಕು. ಕ್ರೈಸಿಸ್ ಬಂದ ಮೇಲೆ ಮಾಡ್ಲಿಕ್ಕಾಗಲ್ಲ. ಗೆಳೆಯರೆ, ಈ ವರಿಸು ಚಿತ್ರ ನೋಡ್ತಾ ನೋಡ್ತಾ ನನ್ನ ಮನಸ್ಸಿನಲ್ಲಿ ಒಂದು ಇನ್ನೂ ದೊಡ್ಡ ಪ್ರಶ್ನೆ ಬಂತು. ರಾಜೇಂದ್ರನ್ ತಪ್ಪು ಮಾಡ್ದ, ಅದು ನಮಗೆ ಗೊತ್ತಾಯ್ತು. ಆದ್ರೆ ಫ್ಯಾಮಿಲಿ ಬಿಸ್ನೆಸ್ ಎಷ್ಟು ಜನ ಉಳಿಸಿ ಮುಂದೆ ಕೊಂಡು ಹೋಗ್ತಾರೆ? ಇತಿಹಾಸ ಹೇಳ್ತದೆ 30% ಮಾತ್ರ. ಈ 70% ಯಾಕೆ ಸೋಲ್ತಾರೆ? ಹಣ ಕಡಿಮೆ ಆದ್ರ? ಅಲ್ಲ, ಟ್ರಸ್ಟ್ ಮತ್ತು ಕಮ್ಯುನಿಕೇಶನ್ ಕಡಿಮೆ ಆಗ್ಬಿಡ್ತದೆ. ಈ ಕಥೆ ಇನ್ನು ಮುಂದೆ ಹೇಳ್ತೇನೆ, ಇನ್ನೊಂದು ಮಹತ್ವದ ಚಿತ್ರದ ಮೂಲಕ. ಆ ಚಿತ್ರ ಯಾವುದು? ಅದರಲ್ಲಿ ಯಾವ ಬಿಸ್ನೆಸ್ ತಂತ್ರ ಇದೆ? ಅದಕ್ಕಾಗಿ ತಡೆಯಿರಿ, ಮುಂದಿನ ವಿಡಿಯೋ ಬರ್ತದೆ. ಅಲ್ಲಿ ತನಕ ನಿಮ್ಮ ಸ್ವಂತ ವರಿಸು ಯಾರು ಅಂತ ಆಲೋಚಿಸ್ಕೊಳ್ಳಿ. ನಿಮ್ಮ ಬಿಸ್ನೆಸ್ನ ಮುಂದೆ ಕೊಂಡು ಹೋಗೋ ವ್ಯಕ್ತಿ ನೀವೇ ಆಗಬಹುದು.